ಒಬ್ಬರೇ ಹೋಗ್ತಾ ಇದ್ದಾರೆ ಅಂತ ಹೆಣ್ಮಕ್ಳು ಇಟ್ಕೊಂಡ್ರೆ ಅಲ್ಲೆಲ್ಲ ಹಾಕ್ಕೊಂಡು ತೋರಿಸುವಂಥದ್ದು ಏನೂ ಇರೋದಿಲ್ಲ. ಒಂದು ವೇಲೋ ಅರ್ಧ ಇದೆಲ್ಲ ಅಥವಾ ಹಿಜಾಬೋ ಅಥವಾ ಸೆರಗಿಂದ ಈ ಥರ ಮುಚ್ಕೊಂಡ್ರೆ ಯಾವತ್ತೂ ಆ ಥರದ ಕಳ್ತನಗಳು ಚೈನ್ ಸ್ನ್ಯಾಚಿಂಗ್ ಅನ್ನೋವಂಥದ್ದು ಆಗೋದಿಲ್ಲ. ಸೊ ಅದರ್ವೈಸ್ ಏನಾಗ್ತವೆ ಅಂದರೆ ಚೈನ್ ಸ್ನ್ಯಾಚಿಂಗ್ ಬಂಗಾರದ ಬೆಲೆ ತುಂಬ ಜಾಸ್ತಿ ಆಗಿದೆ. ಅರ್ಧ ಇದೆಲ್ಲ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಮಟ್ಟಕ್ಕೆ ಬೆಲೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಬಂಗಾರದ ಬಗ್ಗೆ ಈ ಕಳುವುಗಳು ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಜಾಗೃತಿಯನ್ನು ತಗೋಬೇಕು ಅಂಥೇಳಿ ನಾನು ಈ ವಿಚಾರದಲ್ಲಿ ನಾನು ಹೇಳ್ಕೊತೇನೆ. ಇನ್ನು ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ ನೋಡಿ, ರೈಸ್ ಅಂತ ಇದೆ. ಇದು ರೈಸ್ ಅಂತ ಹೇಳ್ತೇವೆ. ರೈಸ್ ಅಂದರೆ ಒಂದು ರೆಫ್ಯೂಸ್ ಅಂತ. ರೈಸ್ ಅಂದರೆ ರೆಫ್ಯೂಸ್ ಅನ್ನೋ ಅರ್ಥ ನೋಡಿ, ಆರ್ಗೆ ರೆಫ್ಯೂಸ್ ಅಂತ ತಿರಸ್ಕರಿಸಿ ಅಂತ ಹೇಳುವಂಥದ್ದು. ಐ ಅಂದರೆ ಇನ್ಫಾರ್ಮ್ ಅಂತ, ಸೊ ಇನ್ಫಾರ್ಮ್ ಮಾಡಿರಿ, ಪೊಲೀಸ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಎಸ್ ಅಂದರೆ ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಅಂದರೆ ಏನು? ಡ್ರಗ್ಸ್ ವ್ಯಸನದಿಂದ ಹೊರಬರೋದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಎಂಪವರ್ ಅಂದರೆ ಸಮಾಜವನ್ನು ಈ ನಿಟ್ಟಿನಲ್ಲಿ ಏನು ಮಾಡೋದು, ಸಬಲೀಕರಣ ಮಾಡುವಂಥದ್ದು. ಕರ್ನಾಟಕ ಸರ್ಕಾರದ ಒಂದು ಪ್ರೋಗ್ರಾಮ್ ಇದೆ, ರೈಸ್ ಅಂತ ಹೇಳುವಂಥದ್ದು. ಸೊ ನೋಡಿ, ಡ್ರಗ್ಸ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಡ್ರಗ್ಸ್ ಅಂತ ಹೇಳ್ತೇವೆ, ಅದು ಸಾಮಾಜಿಕ ಪಿಡುಗೋದು. ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಇದಕ್ಕೆ, ಅರ್ಥ ಇದೆಯಲ್ಲ, ಭಾಳ ದೊಡ್ಡ ಪಿಡುಗು. ಸೊ ಇದ್ರ ಬಗ್ಗೆ ನಮಗೆ ಯಾವಾಗಲೂ ಒಂದು ಕನ್ಸರ್ನ್ ಅನ್ನುವಂಥದ್ದು ಇರಬೇಕು. ಇದ್ರ ಬಗ್ಗೆ ಯಾವಾಗಲೂ ಇದು ಆಗಬಾರ್ದು, ಇದು ಹರಾಮಿ ಅನ್ನುವಂತಹ ಸ್ಪಷ್ಟವಾದಂತಹ ನಮಗೆ ಪರಿಜ್ಞಾನ ಅನ್ನುವಂಥದ್ದು ಇರಬೇಕು. ಸ್ಪಷ್ಟವಾದಂತಹ ದೃಷ್ಟಿಕೋನ ಇರಬೇಕು. ಅದು ಯಾವನೇ ಇರಲಿ. ಈಗ ಒಂದು ಗ್ಯಾಂಗ್ರೀನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ, ನಮ್ಮ ಕಾಲೇ ಆದರೂ ನಾವೇ ಕತ್ತರಿಸ್ಕೊತೀವಿ, ನೋಡಿಯೇ ಇಲ್ಲ. ಇದು ಒಂದು ಗ್ಯಾಂಗ್ರೀನ್ ಇದ್ದಾಗೆ, ಸಮಾಜಕ್ಕೆ ಒಂದು ಗ್ಯಾಂಗ್ರೀನ್ ಇದ್ದಾಗೆ ಸ್ಪಷ್ಟವಾದಂತಹ ಹರಾಮಿ. ಅದಕ್ಕಿಂತ ದೊಡ್ಡ ಹರಾಮಿ ಬಹುಶಃ ಇರಲಿಕ್ಕಿಲ್ಲ, ಅದಕ್ಕಿಂತ ಕೆಟ್ಟದ್ದು ಇನ್ಯಾವುದೂ ಇರಲಿಕ್ಕಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ನಾವು ಡ್ರಗ್ಸ್ದು ಭಾಳ ಸಣ್ಣ ಸಮಸ್ಯೆ ಅಂತ ನಾವು ತಿಳ್ಕೊತೀವಿ. ನಮಗೇನಪ್ಪ, ಎಲ್ಲಿದೆ ರೀ ನಮ್ಮಲ್ಲಿ